ಗರ್ಲ್ಸ್ ಆಗಿ ಏನಾದ್ರು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ, ಗರ್ಲ್ಸ್ ಯಾರಾದ್ರೆ ವುಮನ್ಸ್, ಹೌದಾ, ವುಮನ್ಸ್ ಆಗಲಿ ಗರ್ಲ್ಸ್ ಆಗಲಿ ಯಾರಾದರೂ ನಡೆಯುತ್ತೆ, ಅವ್ರೇನಾದ್ರು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಒಂದು ಒಳ್ಳೆ ಅಪಾರ್ಚುನಿಟಿ, ಬೀಸ್ ಪ್ರಗತಿ ಈಸ್ ಹೈರಿಂಗ್ ಫಾರ್ 2 ಪೋಸ್ಟ್ಸ್, ಹೌದಾ, 2 ಪೋಸ್ಟ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ನಂಬರ್ ಆಫ್ ಪೋಸ್ಟ್ ಇಲ್ಲ, ಆದರೆ 2 ಟೈಪ್ ಜಾಬ್ಸ್ಗೆ ಹೈರಿಂಗ್ ಮಾಡ್ತಾರೆ. ಎಷ್ಟು ಅಂತ ಅವ್ರೇನು ಹೇಳಿಲ್ಲ. ಸೊ ನೋಡೋಣ ಬನ್ನಿ. ಬಿಸ್ನೆಸ್ ಅಸೋಸಿಯೇಟ್ ಕ್ಲೈಂಟ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ 2 ಪೋಸ್ಟ್ಗೆ ಫಿಮೇಲ್ನ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಜಾಬ್ ನೀಡಿದೋ ಅವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಜಾಬ್ ರೋಲ್ ಬಂದುಬಿಟ್ಟು ಬಿಸ್ನೆಸ್ ಅಸೋಸಿಯೇಟ್ ಆ್ಯಂಡ್ ಕ್ಲೈಂಟ್ ಸಪೋರ್ಟ್ ಎಕ್ಸಿಕ್ಯೂಟಿವ್, ಫುಲ್ ಟೈಮ್ ಆಫೀಸ್ ಬೇಸ್ಡ್, ಹೌದಾ, ಫುಲ್ ಟೈಮ್ ಇರುತ್ತೆ, ಆಫೀಸ್ ಬೇಸ್ಡ್ ಇರುತ್ತೆ. ನೀವು ವರ್ಕ್ ಫ್ರಮ್ ಹೋಮ್ ಬೇಕಂದರೆ ಆಲ್ರೆಡಿ ಒಂದು ವಿಡಿಯೋ ಬೇಕಾದ್ರೆ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ನೀವು ವಾಚ್ ಮಾಡಿ. ಆ್ಯಂಡ್ ಮನೇಲಿ ಕುಂತು ವಿಡಿಯೋದಲ್ಲಿ ವಿಡಿಯೋ ಎಡಿಟಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ, ಆ ಜಾಬ್ ನಿಮಗೆ ಸಪೋರ್ಟಿವ್ ಆಗಿ ಹೆಲ್ಪ್ ಆಗುತ್ತೆ, ಹೌದಾ. ವಿಡಿಯೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ ಜಾಬ್ ನಿಮಗೆ ಹೆಲ್ಪ್ ಆಗುತ್ತೆ. ಹೋಗ್ಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ. ಅಥವಾ ನಿಮ್ಮ ಫ್ರೆಂಡ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ, ಮನೆಯಲ್ಲೇ ಕೂತ್ಕೊಂಡು ಏನಾದ್ರು ಮಾಡಬೇಕಪ್ಪ ಅಂತಿದ್ರೆ ಅವ್ರಿಗೆ ಬೇಕಾದ್ರೆ ಶೇರ್ ಮಾಡಿ. ಸೊ ಓಪನ್ ಪೊಸಿಷನ್ ಫಾರ್ ಫ್ರಂಟ್ ಡೆಸ್ಕ್ ಆಫೀಸರ್ ಆ್ಯಂಡ್ ಕ್ಲೈಂಟ್ ರಿಲೇಷನ್ಸ್ ಅಡ್ಮಿಷನ್ ಅಂದರೆ 2 ಪೋಸ್ಟ್ಗೆ ಹೈರಿಂಗ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ ಫ್ರೆಷರ್ಸು, ಎಕ್ಸ್ಪೀರಿಯನ್ಸ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನೀವು ಫ್ರೆಷರ್ಸ್ ಇದ್ರೂ ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ. ಆ್ಯಂಡ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು BCom, BBA, BCA, ಡಿಪ್ಲೊಮಾ ಯಾವುದಾದ್ರೂ ನಡೆಯುತ್ತೆ. ಮಿನಿಮಮ್ ಡಿಗ್ರಿ ಆಗಿರಲೇಬೇಕು. ಡಿಪ್ಲೊಮಾ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. BCom, BBA, BCA ಒಂದು ಒಳ್ಳೆ ಅಪಾರ್ಚುನಿಟಿ. ಆ್ಯಂಡ್ ಫ್ಲೂಯೆಂಟ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಹೌದಾ, ನಿಮಗೆ ಮಾತಾಡಲಿಕ್ಕೆ ಕನ್ನಡ ಇಂಗ್ಲೀಷು ನೀಟಾಗಿ ಬರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸೆಂಡ್ ಯುವರ್ ರೆಸ್ಯೂಮ್ ಟು, ಈ ಮೇಲ್ಗೆ ನೀವು ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಆ್ಯಂಡ್ ಫೋನ್ ನಂಬರು, ಈ ನಂಬರ್ ಇದ್ದೇ ಬೇಕಾದ್ರೆ ಅವರಿಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ಅವ್ರ ಪ್ರೊಸೀಜರ್ ಏನಿದೆ ಅಂತ ಹೇಳ್ಬೋದು. ಅಥವಾ ಕಾಲ್ ಮಾಡಿ ಕೇಳಿ ಏನು ಮಾಡ್ಬೇಕಂತೇಳಿ, ಅವ್ರು ಯಾವ ಥರ ಸೆಂಡ್ ಮಾಡಬೇಕು, ಏನು ಮಾಡಬೇಕು ಪ್ರತಿಯೊಂದು ಹೇಳ್ತಾರೆ. ಸಪೋಸ್ ನೀವು ಮೇಲ್ ಏನಾದರೂ ಸೆಂಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸೆಂಡ್ ಮಾಡಿ, ಹೌದಾ. ಸೊ ಲೊಕೇಶನ್ ಬಂದುಬಿಟ್ಟು ನಿಮಗೆ ನಿಯರ್ MRPL ಕಾರ್ಗೋ ಗೇಟ್, ಕಟಿಪಾಲ, ಮಂಗಳೂರಲ್ಲಿ ನಿಮಗೆ ಜಾಬ್ ಇರೋದು, ಅಲ್ಲೇ ನೀವು ಜಾಬ್ ಮಾಡಬೇಕು, ಹೌದಾ. ಸೊ ಮಂಗಳೂರಲ್ಲಿ ಏನಾದ್ರು ನಿಮ್ಮ ಫ್ರೆಂಡ್ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೊಂದು ಒಳ್ಳೆ ಅಪಾರ್ಚುನಿಟಿ, ಅವ್ರಿಗೆ ಶೇರ್ ಮಾಡಿ. ಲೋಕಲ್ ಇದ್ದರೆ ಅವ್ರಿಗೊಂದು ಒಳ್ಳೆ ಅಪಾರ್ಚುನಿಟಿ ಆಗುತ್ತೆ. ರೆಸ್ಯೂಮ್ ಒಳಗೆ ಏನೇನು ಕಂಟೆಂಟ್ ಇರಬೇಕಂದ್ರೆ, ಸೊ ಸಬ್ಜೆಕ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫಾರ್ ಪೋಸ್ಟ್ ನೇಮ್, ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತೇಳಿ ರೆಸ್ಯೂಮಲ್ಲಿ ಸಬ್ಜೆಕ್ಟಲ್ಲಿ ಇರಬೇಕು. ಮೇಲ್ ಕಳಿಸ್ತಿರ್ತೀರಲ್ಲ ಅದು ಇದು, ಹೌದಾ. ಹೆಲೋ ಮ್ಯಾಮ್ ಆರ್ ಸರ್, ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಆ್ಯಸ್ ಅ ಪೋಸ್ಟ್ ನೇಮ್, ಯಾವ ಪೋಸ್ಟ್ಗೆ ಜಾಯಿನ್ ಆಗ್ತಿದ್ದೀರಾ. ಆ್ಯಂಡ್ ರೋಲ್ ಆ್ಯಟ್ ಕಂಪ್ನಿ ನೇಮ್, ಆ ಕಂಪ್ನಿ ಹೆಸರು. ಆ್ಯಂಡ್ ಪ್ಲೇಸ್ ನೇಮ್, ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್, ಆ ರೆಸ್ಯೂಮ್ನ ನೀವು ಅಲ್ಲಿ ಅಟ್ಯಾಚ್ ಮಾಡಿ. ಆ್ಯಂಡ್ ರೆಸ್ಯೂಮ್ ಯಾವ ಥರ ಇರಬೇಕಪ್ಪ ಅಂದರೆ ಈ ಜಾಬ್ ರಿಲೇಟೆಡ್ ಇರಬೇಕು. ಈಗ ಹೇಳ್ತಾರೆ, ಆ ಜಾಬ್ ಏನು ನೀವು ರೋಲ್ ಇದೆಯಲ್ಲ, ಆ ರೋಲಿಗೆ ತಕ್ಕಂಗೆ ನೀವು ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡಿದರೆ ಹೈರಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ರೆಸ್ಯೂಮ್ ಕ್ರಿಯೇಟ್ ಮಾಡುವಾಗ ಅಥವಾ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ChatGPT ಕೊಟ್ಟರೆ ಅದ್ರ ತಕ್ಕಂಗೆ ನಿಮಗೆ ರೆಸ್ಯೂಮ್ನ ರೆಡಿ ಮಾಡಿಕೊಡುತ್ತೆ. ಅದನ್ನ ಬೇಕಾದ್ರೆ ಅಪ್ಲೋಡ್ ಮಾಡಿ, ಹೌದಾ. ಸೊ ಇಷ್ಟಿದೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನಾದ್ರು ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಸಪೋಸ್ ನೀವೇನಾದ್ರು ವಿಡಿಯೋ ಎಡಿಟಿಂಗಲ್ಲಿ ಏನಾದ್ರು ಜಾಬ್ ನೋಡ್ತಾ ಇದ್ರೆ ಅವರಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ, ಮನೇಲೆ ಕುಂತು ಅವರೇ ಎಲ್ಲ ಎಕ್ಸಸರೀಸ್ ಕೊಡ್ತಾರೆ. ನೀವು ಅದನ್ನ ಜಸ್ಟ್ ಅವ್ರು ಏನೇನು ಟಾಸ್ಕ್ ಹೇಳ್ತಾರೆ ಆ ಥರ ವಿಡಿಯೋಸ್ ಮಾಡಿಬಿಟ್ಟು ಅವ್ರಿಗೆ ಶೇರ್ ಮಾಡಬೇಕಷ್ಟೇ. ಸೊ ಅದು ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ. ಅದರ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಹೋಗಿ ಒಂದ್ಸಲ ವಾಚ್ ಮಾಡಿ. ಯಾರಿಗೆ ಜಾಬ್ ನೀಡಿದೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಗ್ರೂಪಿಗೆ ಜಾಯ್ನ್ ಆಗಿ. ಇದೇ ಥರ ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು.